ನನಗೆ ಘಾಟಬೋಳಕ್ಕೆ ಬಹಳ ಒಂದು ಅವಯವಾದಂತ ಸಂಬಂಧ ಇದೆ. 2018ದಾಗ ನಾನು ಇಲ್ಲಿ ಉಸ್ತುವಾರಿಯಾಗಿ ಬಂದ ಕಾಂಗ್ರೆಸ್ದು. ಅವಾಗ ಸುಮಾರು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಸುಮಾರು 5,500 ಈ ಘಾಟಬೋಳ ಸರ್ಕಲ್ನಿಂದ ನಾವು ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದೆ. ಅವಾಗ 5,500 ಲೀಡು. ಅದರಂತೆ ಯಾವಾಗ ನಾನೇ ಎಲೆಕ್ಷನ್ ನಿಂತ ತಮ್ಮೆಲ್ಲರ ಆಶೀರ್ವಾದ ಕೂಡ ಹೈಯೆಸ್ಟ್ ಲೀಡ್ ಕೊಟ್ಟು ನಾನು ಗೆಲ್ಲಿಸ್ ಕೇಳಿಸ್ತಿರ್ಬೋದು. ನಮಗೆ ನಾಚಿಕೆ ಬರ್ತಿತ್ತು, ಏನಪ್ಪ ನಾವು ಶಾಸಕ ಒಂದು ಸಣ್ಣ ಕೆಲಸ ಮಾಡಲ್ಲ ಅಂತ. ಇದೇ ಓಡಿದಾಗ AWಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೈದಾಗ ಮತ್ತು ಮೊನ್ನೆ MD ಅವರಿಗೆ ಮಾತಾಡಿದಾಗ ಅವ್ರು ಅವಾಗಿಂದ ಹೋಗಿ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಏನಾಯ್ತದ ಅಂತಂದ್ರೆ ಎಲ್ಲ ಟೈಮಿಗೆ 2 ವರ್ಷ 20 ವರ್ಷದಾಗ ಏನಾಗಲ್ದು, ಇದು 2 ವರ್ಷದಾಗ ಆಗ್ಲತ್ತಂದ್ರೆ ಹೆಸರು ಆಯ್ತು ಅಂತ ಏನೋ ಕತ್ರಿ ಹೊಡೆದಪ್ಲೆ. ವರ್ಷದಲ್ಲಿ ಬಂದಾಗ ಎಲ್ಲರ ಒಂದು ಬೇಡಿಕೆ ಇತ್ತು, ಶಂಕರಲಿಂಗ ದೇವಸ್ಥಾನಕ್ಕ ರಸ್ತೆ ಇದ್ದಿಲ್ಲ. ಆ ರಸ್ತೆ ಇದ್ದ ಕಾರಣ ನಾವು KKRDPನಲ್ಲಿ ಸುಮಾರು 1 ಕೋಟಿ ರೂಪಾಯಿದಲ್ಲಿ ಇವತ್ತು ಆ ರಸ್ತೆಯನ್ನು ಕೂಡ ನಾವು ಮಾಡಿ ಇವತ್ತ ಎಲ್ಲರೂ ಕೂಡ ಆ ಒಂದು ರಸ್ತೆ ಮೇಲೆ ವಾಕಿಂಗು ಕೂಡ ನಡೀತಾ ಇದ್ದೇವೆ. ಒಳ್ಳೆದಾಗಿದೆ. ಎಲ್ಲರೂ ಕೂಡ ಇವತ್ತು ಯಾರೋ ವಾಕಿಂಗ್ ಹೋಗ್ಬೇಕು, ಎಲ್ಲರಿಗೂ ಹೋಗ್ಲಕ್ಕಂತಂದ್ರೆ ಬಹಳ ಒಳ್ಳೆ ರೀತಿಯಿಂದ ಆಗ್ಯದಂತ ಎಲ್ಲಾ ಜನರು ಹೇಳ್ತಾರ. ನಾನೆಲ್ಲ ಎಲ್ಲ ಜನರು ಕೂಡ ಇವತ್ತು ಪ್ರಶಂಸೆ ಮಾಡ್ತಾ ಇದ್ದಾರ. ಅದರಂತೆ ಘಾಟಬೋಳ ಗ್ರಾಮದಲ್ಲಿ ಇವತ್ತ ಬಡ ಮಕ್ಕಳಿದ್ದಾರ. ಆ ಬಡ ಮಕ್ಕಳಿಗೆ ನನ್ಗೆ ಯಾವಾಗ ಶಾಲೆಗೆ ಒಂದ್ಸತಿ ವಿಸಿಟ್ ಕೊಟ್ಟಿದ್ದ, ಆ ವಿಸಿಟ್ ಕೊಟ್ಟಿದ್ದಾಗ ಆ ಶಾಲೆಗಳ ಕೋಣೆಗಳಲ್ಲಿ ಕೂಡ ಹಾಳಾಗಿತ್ತು. ಇವತ್ತು ಮಕ್ಕಳಿಗೆ ಕುಂಡ್ರಲಕ್ಕೆ ಜಾಗ ಇದ್ದಿಲ್ಲ ಅಂತ ನಮ್ಮ ಒಂದು ಅನುದಾನದಲ್ಲಿ ಸುಮಾರು 80 ಕೋಟಿ ರೂಪಾಯಿದು ಅನುದಾನದಲ್ಲಿ ಸುಮಾರು 4 ಕ್ಲಾಸ್ ರೂಮ್ ನಮ್ಮ ಇಲ್ಲಿ ಗ್ರಾಮದಾಗ ಆಗ್ಬೇಕಂತ ಇವತ್ತು ಅದನ್ನು ಕೂಡ ಟೆಂಡರ್ ಆಗಿದೆ. ಕೆಲವು ದಿನಗಳಲ್ಲಿ ಕೂಡ ಅದನ್ನು ಕೂಡ ಇವತ್ತು ಮಹಾದೇವ್ ಮಂದಿರದು ನಾವು ಬಹಳಷ್ಟು ಸರ್ತಿ ಹೋಯ್ತಿದ್ದೇವು. ಫ್ಲೋರಿಂಗ್ ಇದ್ದಿಲ್ಲ, ಸಣ್ಣ ಸಣ್ಣ ಕೆಲಸ ಏನೊಂದ್ ಸ್ವಲ್ಪ ಇದು ಇತ್ತು, ನಮ್ ಯೋಗ ಗುರುಗಳು ಕಲಿಸ್ತಾರ ಅಲ್ಲೇ. ಆದ್ರೆ ಗೊತ್ತಾ, ಒಂದ್ 5 ಲಕ್ಷ ರೂಪಾಯಿದಾಗ ಇವತ್ತು ಗ್ರಾನೈಟ್ ಹಾಕೋರು ಎಷ್ಟು ಫಸ್ಟ್ ಕ್ಲಾಸ್ ಕಾಣತ್ತ ನೋಡ್ರಿ. ನನಗೆ ವಿಡಿಯೋ ಮಾಡಿ ಹಾಕಿರು ಹುಡುಗರು. ಆ ವಿಡಿಯೋ ಮಾಡಿ ಎಲ್ಲಾ ಕಡೆ ಹೋಗ್ಯದ. 5 ಲಕ್ಷದ ಮಾತಲ್ಲ, ಆದ್ರೆ ಅದಕ್ಕೆ ಪ್ರಶಂಸೆ ಎಷ್ಟು ಬಂತು ಅಂತ. ಇದು 5 ಕೋಟಿ ಹೋದ ಬಂದಿಲ್ಲ, ಅದು 5 ಲಕ್ಷ ಕೊಟ್ರೆ ಅಷ್ಟು ಒಳ್ಳೇದಾಗ್ಯದ ಇವತ್ತು. ಅದರಂತೆ ಇನ್ನೊಂದು 30 ಲಕ್ಷ ರೂಪಾಯಿದಾಗ ಒಂದು ಸಮುದಾಯ ಭವನ. ಯಾಕಂತಂದ್ರೆ ಈಗಾಗಲೇ ಒಂದು ಯಾತ್ರಿ ನಿವಾಸ ಕೂಡ ಆಗಿದೆ. ಅದ್ರ ಪಕ್ಕದಾಗ ಇನ್ನೊಂದು ಸಮುದಾಯ ಭವನ ಆಗ್ತು ಅಂತಂದ್ರ ಯಾರೇ ಬಡ ಜನರು ಕಾರ್ಯಕ್ರಮಗಳು ಮಾಡ್ಲಿ, ಕಾರಣಗಳು ಮಾಡ್ಲಿ, ಅವ್ರಿಗೆ ಒಳ್ಳೇದಾಗ್ತದ. ಇವತ್ತಿಗೆ ಬಡ ಜನರು ಇವತ್ತು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ 20-25 ಸಾವಿರ ರೂಪಾಯಿ ಟೆಂಟು ಅದಕ್ಕೆ ಇದಕ್ಕೆ ಬೇಕಾಗ್ತದೆ. ಇವತ್ತು ಸರ್ಕಾರದಿಂದ ನಾವು ಇದನ್ನು ಮಾಡಿಕೊಟ್ಟೇವು ಅಂತಂದ್ರೆ ಆ ಬಡ ಜನರಿಗೂ ಕೂಡ ಉಪಯೋಗ ಆಗ್ತದ. ನಮ್ಮಲ್ಲೂ ಕೂಡ ಘಾಟಬೋಳದಲ್ಲಿ ಒಂದು ಒಳ್ಳೆ ಸಮುದಾಯ ಭವನ, ಒಂದು ಶಾದಿ ಮಹಲ್ ತರ ಆಗ್ಬಿಡ್ತದೆ. ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಏನು ನಮ್ಮ ವಾರ್ಡ್ ನಂಬರ್ 7ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಾರ್ಕು, ಸಮುದಾಯ ಭವನ ಕೂಡ ಅಲ್ಲಿ ಇದೆ. ಅದರಂತೆ ಅಲ್ಲೂ ಕೂಡ ನಾವು ಒಂದು ಯೋಜನೆಯಲ್ಲಿ ಇವತ್ತು ಅಲ್ಲಿಂದ ಕೂಡ ನನ್ನ ಗಲಿ ಆ ಒಂದು ಓಣಿಲಿಂದ ನನ್ನ ಹತ್ರ ಯಾರು ಬಂದಿಲ್ಲ. ಆದ್ರೂ ಕೂಡ ಪ್ರೀತಿ ವಿಶ್ವಾಸ ಇಟ್ಕೊಂಡು ಸುಮಾರು 25 ಲಕ್ಷದಲ್ಲಿ ಅಲ್ಲೂ ಕೂಡ ಒಂದು ಸಮುದಾಯ ಭವನ ನಾನು ಈಗಾಗಲೇ ಮಂಜೂರಾಗಿದೆ. ಕೆಲವೇ ದಿನಗಳ ಅದು ಕೂಡ ಪ್ರಾರಂಭ ಮಾಡೋಣ. ಈಗ ಅನೇಕ ಕೆಲಸಗಳಿದೆ, CC ರೋಡಿಂದ ಇರ್ಬೋದು, ಹೈಮಸ್ಟಿಂದ ಇರ್ಬೋದು, ಎಲ್ಲನೂ ಕೂಡ ಹೇಳ್ಕೊತ ಹೋದ್ರೆ ಬಹಳಷ್ಟು ಆಗ್ತದ. ಯಾಕೆ ನಾನು ಹೇಳ್ಕೊತ ಅಂತಂದ್ರೆ ಮತ್ತೆ ಪೈಲೆಗಿನವ್ರಿಗೆ ನನಗೆ ಏನು ಡಿಫ್ರೆನ್ಸ್ ಇರಲ್ಲ. ಅಲ್ಲ 5 ಲಕ್ಷ ಕೊಟ್ಟೆ 5 ವರ್ಷ ಹೇಳ್ತಿರು. ಅದ್ ST ಭವನ್ ಬಿ ಹಾಕ್ಸಿನಿ, ನಮ್ದು ಹೆಳವ ಸಮಾಜದವ್ರಿಗೆ ಒಂದು ಹಾಕ್ಸಿನಿ. ಅದೇ ಹೇಳಾರಂತೆ ಅದು ಕುಂಡಿಸ್ದೆ ಯಾಕೋ ಆ ತಾಯಿಂದಿ ಹೋಗಿಬಿಟ್ಟಾರೆ ಅಲ್ಲಿಗೋ. ಏನ್ ನಿಮ್ದು ಛತ್ ಹಾಕಬೇಕು ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಈಗಾಗಲೇ. ಯಾಕಂತಂದ್ರೆ ಇನ್ನ CC ರೋಡಿಂದ ಯಾಕೆ ಕಮ್ಮಿ ಮಾಡಿದೀವಿ ಅಂತಂದ್ರ ತಮ್ಮ ಹತ್ರ ಇನ್ನ JGM ವರ್ಕ್ ನಡೀತಾ ಇದೆ. JGM ವರ್ಕ್ ನಡೆದಿ ಕೆಲಸ ಮುಗಿದಿನ ಮ್ಯಾಕ ಊರಲ್ಲಿ ಎಲ್ಲೆಲ್ಲಿ ಮತ್ತೆ CC ರೋಡ್ಗಳು ಬೇಕು. ನಾವು ಮತ್ತೀಗ CC ರೋಡ್ ಹಾಕ್ದೇವು ಅಂತಂದ್ರೆ ಆ ಪೈಪ್ಲೈನ್ ಹಾಕಿ ಮತ್ತೆ ಕೆದರಿ ಬಿಡ್ತಾರೆ, ಮತ್ತೆ ಹಾಳಾಗ್ತದ. ಇವತ್ತ ಪೈಪ್ಲೈನ್ ಏನ್ ಕುಡಿಯೋ ನಿಂತ ನೀರಿಂದ ಇದೆ, ಅದನ್ನು ಸುಮಾರು ನಾನ್ ಶಾಸಕರಿಗೆ ಇಲ್ಲೇ ಒಂದು 5 ಕೋಟಿ ರೂಪಾಯಿನಲ್ಲಿ ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡಿದೆ.